ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ಮತಗಳ್ಳತನ ರಾಹುಲ್ ಗಾಂಧಿಯವರು ಜವಾಬ್ದಾರಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಚುನಾವಣಾ ಆಯೋಗದ ಮೇಲೆ. ಆ ದಿಶೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಅದನ್ನು ನೋಡುವಂಥದ್ದು. ಮೊದಲನೇದಾಗಿ ರಾಹುಲ್ ಗಾಂಧಿಯವರು ಏನು ಹೇಳ್ತಾ ಇದ್ದು ನೋಡೋಣ ಅದನ್ನು. ಈ ದೇಶದ ಯುವಕರು, ವಿದ್ಯಾರ್ಥಿಗಳು ಹಾಗೂ ಜಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುತ್ತಾರೆ, ಮತ ಕಳ್ಳತನ ನಿಲ್ಲಿಸುತ್ತಾರೆ. ನಾನು ಯಾವಾಗಲೂ ಅವರೊಂದಿಗೆ ನಿಲ್ಲುತ್ತೇನೆ, ಜೈ ಹಿಂದ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಅವರು, ಏನು ಎಂತು ಅಂತ? ಯಾಕಂದ್ರೆ ಇದೇನು ನಡೆದಿದೆ ಈಗಾಗಲೇ ನೋಡಿದ್ರಿ, ಬಾಂಗ್ಲಾದೇಶದಾಗಿರ್ಬೋದು, ನೇಪಾಳದಲ್ಲಿ ಆಗಿರ್ಬೋದು, ಜಿ ಅಲ್ಲಿದ್ದು ನೇಪಾಳದಲ್ಲಿ ಅಂತ ಒಂದು ಏಕಾಏಕಿ ಸಡನ್ ಕ್ರಾಂತಿ. ಅದೇ ಕಾಲಕ್ಕೆ ಬಾಂಗ್ಲಾದಲ್ಲಿ ಆಗಿದ್ದು, ಶ್ರೀಲಂಕಾದಲ್ಲಿ ಆಗಿದ್ದು, ಇಲ್ಲೂ ಆಗಬಹುದು ಅನ್ನುವಂಥ ಮಾತನ್ನು ಆಡಿದ್ದಾರೆ. ಈ ಮಾತನ್ನು ಯಾಕೆ ಆಡಿದರು ಅಂತಂದರೆ ಅವ್ರಿಗೆ ಅನಿವಾರ್ಯ ಆಗ್ಯದೇನೋ, ಇದು ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥದ್ದು. ಆದರೆ ಇದಕ್ಕೆ ಪ್ರತಿಕ್ರಿಯೆ BJPಯಿಂದನೂ ಬಂದದ. BJP ನಾಯಕ ರವಿಶಂಕರ್ ಆಗಿರ್ಬೋದು, ನಮ್ಮ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಅವರು ಅಭಿಪ್ರಾಯ ನೋಡ್ಕೊಂಡು ಒಂದು ಚರ್ಚೆ. ಇನ್ನು ರವಿಪ್ರಸಾದ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಏನಂತ ಹೇಳ್ತಾರಪ್ಪ ರವಿಶಂಕರ್ ಪ್ರಸಾದ್ ಅವರು, ಜಿ ವಿದ್ಯಾರ್ಥಿಗಳು ಹಾಗೂ ಯುವಕರು ಸಂವಿಧಾನ ರಕ್ಷಿಸುತ್ತಾರೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದರರ್ಥ ಏನು? ಅವರ ದೇಶದಲ್ಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡಲು ಯತ್ನಿಸುತ್ತಿದ್ದಾರೆ, ಇದು ಖಂಡನಾರ್ಹ. ಇಲ್ಲೇ ದೇಶದೊಳಗೆ ಇಲ್ಲೇನಪ್ಪ ಒಂದು ಏನೋ ಅಶಾಂತಿಯನ್ನು ಹಬ್ಬಿಸುವಂಥ ಮಾತುಗಳಾಗಿದ್ದಾವೆ, ತಪ್ಪಿದು ಮಾತಾಡಬಾರ್ದು ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ